ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷ ತಾರಕಕ್ಕೆ ಏರಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಲಾಗಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ತಾರಕಕ್ಕೆ ಏರಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನ ಮಾಡಿದೆ ಇರಾನ್. ಕ್ಷಿಪಣಿ ದಾಳಿಗೆ ಇಸ್ರೇಲ್ನಲ್ಲಿ ಕಟ್ಟಡಗಳು ಧ್ವಂಸ ಆಗಿವೆ. ಬೇರ್ಶೆವಾ ಎಂಬಲ್ಲಿ ದಾಳಿಯನ್ನ ಮಾಡಿರೋದು ಎಲ್ಲವೂ ಇದೀಗ ಉಡೀಸ್ ಆಗಿದೆ. ಸದ್ಯ ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇದ್ದೀರಾ. ಇದು ಇರಾನ್ ಇಸ್ರೇಲ್ ಮೇಲೆ ನಡೆಸಿದಂತಹ ಕ್ಷಿಪಣಿ ದಾಳಿ, ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನ ಮಾಡಿದೆ ಇರಾನ್. ಇದರಿಂದ ಬೇರ್ಶೆವಾ ಎಂಬಲ್ಲಿ ಈ ದಾಳಿಯಾಗಿರೋದು. ಹೀಗಾಗಿ ಅಲ್ಲಿ ಎಲ್ಲವೂ ಕಟ್ಟಡಗಳೆಲ್ಲ ಧ್ವಂಸ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಇದೀಗ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಈಗ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಇನ್ನ ಬೇರ್ಶೆವಾ ಈ ಸ್ಥಳ ಈಗ ಹೇಗಾಗಿದೆ? ಅರ್ಪಿತಾ, ಇರಾನ್ ಇಸ್ರೇಲ್ನ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸಿರುವಂತದ್ದು ಕಳೆದ 3 ದಿನಗಳಿಂದ ತೀವ್ರ ಸ್ವರೂಪದಲ್ಲಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಮೊದಲ ಬಾರಿಗೆ ಸೂಪರ್ಸಾನಿಕ್ ಮಿಸೈಲ್ ಗಳನ್ನ ಬಳಸುವಂತ ಕೆಲಸವನ್ನ ಮಾಡಿತ್ತು. ಅದಾದ್ಮೇಲೆ ಕ್ಲಸ್ಟರ್ ಬಾಂಬ್ ಗಳನ್ನ ಕೂಡ ನಿರಂತರವಾಗಿ ಬಳಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇರಾನ್ನ ಹೊಡೆತಕ್ಕೆ ಇಸ್ರೇಲ್ ಕೂಡ ಈಗ ತತ್ತರಿಸುವಂತ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇರುವಂತದ್ದು. ಅಲ್ಲಿರುವಂತ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸ ಆಗ್ತಾ ಇರುವಂತದ್ದು. ಇವತ್ತು ಸಂಜೆ ಕೂಡ ಇರಾನ್ ಇಸ್ರೇಲ್ನ ಕೆಲವು ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಮುಖ್ಯವಾಗಿ ಬೇರ್ಶೆವಾ ಅನ್ನುವಂತ ಒಂದು ಪ್ರದೇಶದ ಮೇಲೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ನಡೆಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಈ ದಾಳಿಯಿಂದಾಗಿ ಕಟ್ಟಡಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತದ್ದು. ಜನರು ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಜೀವವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚು ಜನವಸತಿ ಪ್ರದೇಶಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಈ ದಾಳಿ ಇನ್ನು ತಡರಾತ್ರಿ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಅರ್ಪಿತಾ, ಧನ್ಯವಾದ ಶಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.